ಆದರೆ ಮುಂದಿನ ದಿನಗಳಲ್ಲಾಗುವಂತಹ ಬದಲಾವಣೆಗಳೇನೇನು? ಜನಪ್ರತಿನಿಧಿಗಳ ಕೋರ್ಟ್ನಿಂದ ಲೋಕಾಯುಕ್ತ ತನಿಖೆಗೆ. ಮೊದಲು ಕೋರ್ಟ್ ಆದೇಶದ ಕಾಪಿ ಲೋಕಾಯುಕ್ತ ಡಿಜಿಗೆ ಹೋಗುತ್ತೆ. ಆ ಪ್ರಕ್ರಿಯೆ ಯಾವ ರೀತಿ ಆಗುತ್ತೆ ಇರೋದು ನಾವು ಹೇಳ್ತಾ ಇದ್ದೀವಿ. ಇವತ್ತು ಅಥವಾ ನಾಳೆ ಅವರ ಮೇಲೆ FIR ಆದರೂ ಕೂಡ ಆಶ್ಚರ್ಯ ಇಲ್ಲ. ಯಾಕಂದ್ರೆ ಇದೆಲ್ಲವೂ ಕೂಡ ಪ್ರಕ್ರಿಯೆಗಳು ಹಂಗೆ ಸಾಗಬೇಕು. ಇವತ್ತು ಅಥವಾ ನಾಳೆ ಸಿದ್ದರಾಮಯ್ಯ ವಿರುದ್ಧ FIR ಆಗುವಂತಹ ಸಾಧ್ಯತೆಗಳಿವೆ. FIR ಆಯಿತು ಅಂತಂದ್ರೆ ಒಂದು ಗಮನದಲ್ಲಿಟ್ಟು ನಾವು ಮಾತಾಡಬೇಕು, ಸಂಬಂಧಪಟ್ಟಂತ ತನಿಖಾಧಿಕಾರಿ ಬಂಧಿಸುವಂತ ಒಂದು ಶಕ್ತಿ ಕೂಡ ಆತನಿಗಿರುತ್ತೆ, ಅಧಿಕಾರ ಕೂಡ ಆತನಿಗಿರುತ್ತೆ. ಲೋಕಾಯುಕ್ತ DG ಮೈಸೂರಿನ SPಗೆ ಇದಕ್ಕೆ ಸಂಬಂಧಪಟ್ಟಂಗೆ ಸಂದೇಶ ರವಾನಿಸ್ತಾರೆ, ಆಜ್ಞೆ ಮಾಡ್ತಾರೆ. ಮೊದಲು CM ವಿರುದ್ಧ FIR ದಾಖಲಾಗುತ್ತೆ, ನಂತರ ತನಿಖೆ ಶುರುವಾಗುತ್ತೆ. ಇವತ್ತು ಅಥವಾ ನಾಳೆ ಸಿದ್ದರಾಮಯ್ಯನವರ ವಿರುದ್ಧ FIR ದಾಖಲಾಗುತ್ತೆ. ನೋಡಿ, ಇಲ್ಲಿಂದ ಶುರುವಾಗುತ್ತೆ. 3 ತಿಂಗಳ ಅವಧಿಯಲ್ಲಿ ತನಿಖೆ ಆಗಬೇಕು. ತನಿಖೆ ಆದ ಮೇಲೆ ತನಿಖೆಯ ಎಲ್ಲ ವಿವರಗಳನ್ನು, ರಿಪೋರ್ಟನ್ನು ಸಲ್ಲಿಸಬೇಕು. ಮುಖ್ಯಮಂತ್ರಿಗಳು ಮಾತಾಡ್ತಾ ಇದ್ದಾರೆ, ಬನ್ನಿ.